ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ 12 ವರ್ಷದ ರವಿ. ಅದೊಂದು ದಿನ ಒಂದು ಹಳ್ಳಿಯ ಪುಟ್ಟ ಶಾಲೆಯೊಂದರಲ್ಲಿ ರವಿ ಎಂಬಾತ ಹುಡುಗ ಇರ್ತಾನೆ. ಅದೊಂದು ದಿನ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಆವರಣದಲ್ಲಿ ಎಲ್ಲರ ಸಮ್ಮುಖದಲ್ಲಿ ರವಿಯನ್ನ ಮನಸ್ಸಿಗೆ ಬಂದ ಹಾಗೆ ತುಂಬ ಹೊಡೆಯುತ್ತಾರೆ. ಕಾರಣ ರವಿ ಓದೋದರಲ್ಲಿ ಹಿಂದೆ, ಆದರೆ ತರಲೆ ಮಾಡೋದರಲ್ಲಿ ಮುಂದೆ. ಈತನ ಬಗ್ಗೆ ತುಂಬ ಜನರು ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ನೀಡಿದರು. ಹೋಗಲಿ ಅಂತ ರವಿಯನ್ನು ಮುಖ್ಯೋಪಾಧ್ಯಾಯರು ತುಂಬ ಸಲ ಕ್ಷಮಿಸಿಬಿಟ್ಟಿದ್ರು. ಆದರೆ ಮೊನ್ನೆ ತುಂಬ ರವಿಯ ನಡವಳಿಕೆ ಮುಖ್ಯೋಪಾಧ್ಯಾಯರಿಗೆ ಮನಸ್ಸಿಗೆ ಬೇಜಾರ ಹಾಗೂ ನೋವನ್ನು ಉಂಟು ಮಾಡಿತ್ತು. ಆದ ಕಾರಣ ಶಾಲೆಯ ಆವರಣದಲ್ಲಿ ಎಲ್ಲರ ಸಮ್ಮುಖದಲ್ಲಿ ರವಿಗೆ ಮನಸೋ ಇಚ್ಛೆ ತುಂಬ ಹೊಡೆಯುತ್ತಾರೆ ಮುಖ್ಯೋಪಾಧ್ಯಾಯರು. ಇದರಿಂದ ರವಿಗೆ ತುಂಬ ನೋವು ಆಗುತ್ತೆ ಹಾಗೂ ಅವಮಾನ ಸಹ ಆಗುತ್ತೆ. ಆದ ಕಾರಣ ರವಿ ಕಳೆದ 15-20 ದಿವಸದಿಂದ ರವಿ ಶಾಲೆಗೆ ಹೋಗೋದನ್ನೇ ನಿಲ್ಲಿಸಿದ್ದಾನೆ. ಆದರೆ ಒಂದು ದಿನ ತಾಯಿ ರವಿಗೆ, ಯಾಕೋ ಕಂದ, ಎಷ್ಟೋ ದಿನ ಆಯಿತು ಶಾಲೆಗೆ ಹೋಗ್ತಾ ಇಲ್ಲ, ಎಷ್ಟು ಹೇಳಿದ್ರು ಎಷ್ಟು ಹೊಡೆದ್ರು ನೀನು ಕೇಳ್ತಾ ಇಲ್ಲ ಅಲ್ಲಪ್ಪ, ಏನು ಮಾಡಬೇಕು ಅಂದ್ಕೊಂಡಿದ್ದೀಯ? ಹೀಗೆ ಮನೆಯಲ್ಲಿ ಕೂತ್ರೆ ಹೇಗೆ ಜೀವನ ನಡೆಯುತ್ತೆ? ಜೀವನ ಏನೋ ಹೇಗೋ ನಡೆಯುತ್ತೆ, ಆದರೆ ನಿನ್ನ ಜೀವನ ಯಾವ ರೀತಿ ರೂಪುಗೊಳ್ಳುತ್ತೆ ಹೇಳು ಅಂತ ತನ್ನ ಮಗನನ್ನು ತಾಯಿ ಹೇಳ್ತಾಳೆ. ಆದರೆ ರವಿ ತಾಯಿಯ ಮಾತು ಕೇಳಲ್ಲ. ಯಾಕಂದರೆ ಶಾಲೆಯ ಹೆಸರಿಂದ ಆತನಿಗೆ ವಿಪರೀತ ಕೋಪ ಹಾಗೂ ಬೇಸರವಿತ್ತು. ಇನ್ನು ಮುಂದೆ ಶಾಲೆಗೆ ಹೋಗಬಾರದು ಅಂತ ಆತ ಹಠ ಮಾಡಿ ಕುಳಿತಿದ್ದ. ಆದರೆ ತಾಯಿ ಮನಸ್ಸು ಕೇಳುತ್ತೆ ಹೇಳಿ? ಕೇಳಲ್ಲ. ರವಿಯನ್ನು ಪ್ರೀತಿಯಿಂದ ತಬ್ಬಿಕೊಂಡು, ಬಾ ಮಗ ಊಟ ಮಾಡು ಅಂತ ಕರೆದುಕೊಂಡು ಊಟ ಮಾಡಿಸುತ್ತಾ ಹೇಳ್ತಾಳೆ, ನೋಡು ಕಂದ, ಶಾಲೆಯವರು ನಿನಗೆ ಯಾವ ಕಾರಣಕ್ಕೆ ಹೊಡೆದಿದ್ದಾರೆ ಅಂತ ನನಗೆ ಗೊತ್ತು. ನೀನು ಶಾಲೆಯಲ್ಲಿ ತರಲೆ ಮಾಡ್ತೀಯ. ತರಲೆ ಮಾಡೋದು ತಪ್ಪಿಲ್ಲ, ಆದರೆ ಓದಬೇಕು. ತರಲೆ ಜೊತೆಗೆ ಓದಬೇಕು. ನೀನು ಓದೋದರಲ್ಲಿ ತುಂಬ ಹಿಂದೆ ಅಂತ ನನಗೆ ಮೊದಲಿನಿಂದ ಗೊತ್ತು ಕಂದ. ಆದರೆ ಇದೇ ದೊಡ್ಡ ಸಮಸ್ಯೆ ಅಲ್ಲ. ನೀನು ಇನ್ನು ಮುಂದೆ ಚೆನ್ನಾಗಿ ಓದಿ ಅದೇ ಶಾಲೆಯಲ್ಲಿ ನೀನು ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಬಹುದು. ನಿನಗೆ ಯಾರು ಹೊಡೆದಿದ್ದಾರೆ ನೋಡು ಮುಖ್ಯೋಪಾಧ್ಯಾಯರು, ಅವರು ಸಹ ನಿನ್ನನ್ನು ಸನ್ಮಾನಿಸಬೇಕು. ಯಾವ ಕೈಯಿಂದ ಹೊಡೆದಿದ್ದಾರೆ ಅದೇ ಕೈಯಿಂದ ನಿನ್ನನ್ನು ಸನ್ಮಾನಿಸುತ್ತಾರೆ ಅಂತ ಸಮಯ ಬರಬೇಕು. ಅಂದರೆ ನೀನು ಇವಾಗ ಈ ಕ್ಷಣದಿಂದಲೇ ಶಾಲೆಗೆ ಹೋಗಬೇಕು. ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ನಿನ್ನ ತಪ್ಪನ್ನು ನೀನು ತಿದ್ದುಕೋಬೇಕು. ಆದ ಕಾರಣದಿಂದಲೇ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಗುರುಗಳು, ದೊಡ್ಡವರು, ತಾಯಿ ತಂದೆ ಹೀಗೆ ಎಲ್ಲರೂ ಮಕ್ಕಳು ತಪ್ಪು ಮಾಡಿದಾಗ ಬೈತಾರೆ, ಹೊಡಿತಾರೆ, ಗದ್ದರಿಸುತ್ತಾರೆ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರ ಮೇಲೆ ದ್ವೇಷ ಸಾಧಿಸೋದಾಗಲಿ, ಅವ್ರ ಜೊತೆಗೆ ಸಂಪರ್ಕ ಒಡನಾಟ ನಿಲ್ಲಿಸೋದಾಗಲಿ ಮಾಡೋದರಿಂದ ಅವರಿಗೆ ಹಾನಿ ಆಗಲ್ಲ ಮಗ, ನಮಗೆ ಹಾನಿಯಾಗತ್ತೆ. ತಾಯಿಯ ಮಾತುಗಳು ಯಾಕೋ ರವಿಗೆ ತುಂಬಾ ಬೇಸರ ಹಾಗೂ ಇನ್ನಷ್ಟು ದುಃಖ ಆಗೋದಕ್ಕೆ ಕಾರಣವಾದವು. ಎಲ್ಲೋ ಒಂದು ಕಡೆಗೆ ರವಿ ತನ್ನ ತಾಯಿಯ ಮಾತಿಗೆ ಗೌರವ ಕೊಡುವ ಮುಖಾಂತರ ತಾಯಿ ಹೇಳುವ ಮಾತಲ್ಲಿ ಅರ್ಥ ಇದೆ ಅಂತ ಅವನಿಗೂ ಕೂಡ ಅರ್ಥ ಆಗ್ತಾ ಇತ್ತು. ತಾಯಿ ಕೆಲವು ಗಂಟೆಗಳ ನಂತರ ರವಿಯನ್ನು ಮತ್ತೆ ಹೇಳ್ತಾಳೆ ಮೆಲ್ಲನೆಯ ಧ್ವನಿಯಲ್ಲಿ, ಮಗ ನೋಡು, ನಮಗೆ ಇರೋದು ನಿನ್ನೊಬ್ಬನೇ. ನಮ್ಮ ಆಸ್ತಿ, ಅಂತಸ್ತು, ಗೌರವ, ಹೆಮ್ಮೆ ಎಲ್ಲವೂ, ಕನಸು ಎಲ್ಲವೂ ನೀನೇ ಮಗ. ನೀನು ದಾರಿ ತಪ್ಪಬೇಡ. ನೋಡು, ನಿನ್ನ ತಂದೆ ಜೀತದಾಳಾಗಿ ಎಷ್ಟೋ ದಶಕಗಳಿಂದ ಊರ ಗೌಡ್ರ ಹತ್ತಿರ ದುಡಿಯುತ್ತಿದ್ದಾರೆ. ನಾನು ನೋಡು, ಅವರಿವರ ಮನೆಯ ಮುಸುರೆ ತಿಕ್ಕಿ ನಿನ್ನನ್ನು ಸಾಕ್ತಾ ಇದ್ದೀನಿ. ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿನಗೆ ಕಣ್ಣಿಗೆ ಕಾಣ್ತಾ ಇದೆ, ಆದರೆ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ಅದು ನಿನ್ನ ತಪ್ಪಲ್ಲ, ಅದು ವಯಸ್ಸಿನ ತಪ್ಪು. ಈ ವಯಸ್ಸಲ್ಲಿ ನಿನಗೆ ಏನೂ ಅರ್ಥ ಆಗಲ್ಲ ಕಂದ. ಅದಕ್ಕೆ ನಿನ್ನನ್ನು ಪ್ರೀತಿಯಿಂದ ಅರ್ಥ ಆಗೋ ಥರ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬದಲಾಗೋ ಕಂದ, ನೀನು ಬದಲಾದರೆ ನಾವು ಬದಲಾಗ್ತೀವಿ, ನಮ್ಮ ಮನೆಯ ಪರಿಸ್ಥಿತಿ ಬದಲಾಗುತ್ತೆ ಅಂತ ಬಹಳ ಪ್ರೀತಿಯಿಂದ ಹೇಳುತ್ತಾ ತಾಯಿ ನೊಂದುಕೊಂಡು ಬೇಸರದಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಆ ತಾಯಿಯ. ಆಗ ರವಿ ತನ್ನ ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಅದೇ ಕ್ಷಣದಲ್ಲಿ ರವಿಯ ಮನಸ್ಸಲ್ಲಿ ಪರಿವರ್ತನೆಗೊಳ್ಳಬೇಕು. ಜೀವನದಲ್ಲಿ ಏನೋ ಸಾಧಿಸಬೇಕು. ಇನ್ನು ಮುಂದೆ ಯಾವ ಜಾಗದಲ್ಲಿ ನನಗೆ ಅವಮಾನ ಆಗಿದೆಯಲ್ಲ ಅದೇ ಜಾಗದಲ್ಲಿ ಸನ್ಮಾನ ಆಗಬೇಕು ಅಂತ ಅದೇ ಕ್ಷಣದಲ್ಲಿ ಆತನೊಳಗೆ ಒಂದು ಹಠ, ಛಲ, ಆವೇಶ ಹುಟ್ಟಿಕೊಳ್ಳುತ್ತೆ. ಆಗ ರವಿ
ತಾಯಿಗೆ ಆತ ಕೂಡ ನೊಂದ ಮನಸ್ಸಿನಲ್ಲಿ ಮಾತು ಕೊಡ್ತಾನೆ. ಅಮ್ಮ, ಇನ್ನು ಮುಂದೆ ನಿನ್ನ ಪಾದ ಮುಟ್ಟಿ ಹೇಳ್ತೀನಿ, ಶಾಲೆಯವರು ನನ್ನನ್ನು ಮುಟ್ಟಲ್ಲ, ಶಾಲೆಯವರು ನನ್ನನ್ನು ಬೈಯಲ್ಲ, ಚೆನ್ನಾಗಿ ಹೋಗ್ತೀನಿ, ಚೆನ್ನಾಗಿ ಓದುತ್ತೀನಿ, ಅದೇ ಶಾಲೆಯಲ್ಲಿ ಹೆಸರು ಮಾಡ್ತೀನಿ, ನಮ್ಮ ಮನೆಯ ಪರಿಸ್ಥಿತಿ ಕೂಡ ಬದಲಾಗೋ ಹಾಗೆ ನಾನು ಮಾಡ್ತೀನಿ, ಮುಂದೆ ಒಳ್ಳೆ ಸಾಹೇಬನಾಗಿ ನಿಮ್ಮನ್ನು ಒಳ್ಳೆ ರೀತಿಯಿಂದ ನೋಡ್ಕೋತೀನಿ ಅಮ್ಮ, ನೀವೆಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಕಣ್ಣಲ್ಲಿ ನೀರು ಹಾಕುತ್ತಾ ಗಳಗಳ ಅಳುತ್ತಾ ತನ್ನ ತಾಯಿನ ತಬ್ಬಿಕೊಂಡು ಹೇಳ್ತಾನೆ. ಅಷ್ಟು ಚಿಕ್ಕ ವಯಸ್ಸಿಗೆ ತಾಯಿಯ ಮಾತುಗಳು ಅವನ ಹೃದಯಕ್ಕೆ ಯಾವ ರೀತಿ ಸ್ಪರ್ಶ ಮಾಡಿದವು ಅಂದರೆ ರವಿಯ ಮನಸ್ಸು ಕೆಲವೇ ಕ್ಷಣಗಳಲ್ಲಿ ಬದಲಾಗೋದಕ್ಕೆ ಹಾಗೂ ಬಲಿಷ್ಠ ಆಗೋದಕ್ಕೆ ಕಾರಣ ಆದವು. ಅಂದಿನಿಂದ ರವಿ ಪ್ರತಿದಿನ ಒಂದು ದಿನ ಕೂಡ ತಪ್ಪದೆ ಶಾಲೆಗೆ ಹೋಗ್ತಾನೆ. ದಿನಗಳು, ತಿಂಗಳು, ವಾರಗಳು, ವರ್ಷಗಳು ಕಳೆದಂತೆ ರವಿಯ ಓದೋದರಲ್ಲಿ ಮುಂದೆ ಬರ್ತಾನೆ. ಆತನ ನಡವಳಿಕೆ, ಸ್ವಭಾವ, ಮಾತು ಎಲ್ಲವೂ ಕೂಡ ತುಂಬಾ ಬದಲಾಗುತ್ತೆ. ಶಾಲೆಯ ಹುಡುಗರಿಂದ ಹಿಡಿದು ಮುಖ್ಯೋಪಾಧ್ಯಾಯರು, ಗುರುಗಳು, ಹೀಗೆ ಪ್ರತಿಯೊಬ್ಬರು ರವಿಯನ್ನು ಕಂಡು ತುಂಬಾ ಖುಷಿ ಹಾಗೂ ಹೆಮ್ಮೆ ಪಡ್ತಾರೆ ಹಾಗೂ ಸ್ವಲ್ಪ ಅಚ್ಚರಿ ಕೂಡ ಪಡ್ತಾರೆ. ಇಷ್ಟೊಂದು ತರಲೆ ಮಾಡುವಂಥ ಹುಡುಗ ಯಾವ ರೀತಿ ಬದಲಾಗಿದ್ದ ಅಂತ. ಇದಕ್ಕೆಲ್ಲ ಕಾರಣ ಮೂಲ ರವಿಯ ತಾಯಿ. ಮುಂದೆ ದಶಕಗಳು ಕಳೆದಂತೆ ರವಿ ಓದಿನಲ್ಲಿ ಉತ್ತಮ ರೀತಿಯಲ್ಲಿ ಅಂಕ ಪಡೆದು ಒಂದು ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳುತ್ತಾನೆ. ಯಾವ ಜಾಗದಲ್ಲಿ ಪುಟ್ಟ ಗುಡಿಸಲಲ್ಲಿ ವಾಸವಾಗಿದ್ದರು ರವಿ ಅವರು ಅದೇ ಗುಡಿಸಲ ಜಾಗದಲ್ಲಿ ಇವತ್ತು ಒಂದು ದೊಡ್ಡ ಬಂಗ್ಲೆ ಕಟ್ಟಿ ತನ್ನ ತಾಯಿ ತಂದೆಯನ್ನು ಶ್ರಾವಣ ಕುಮಾರ ತನ್ನ ತಾಯಿ ತಂದೆಯ ಸೇವೆ ಮಾಡುವ ರೀತಿಯಲ್ಲಿ ಅಪಾರ ಗೌರವ, ಪ್ರೀತಿ ಹಾಗೂ ಸುಖದಿಂದ ತನ್ನ ತಾಯಿ ತಂದೆಗೆ ನೋಡ್ಕೊಳ್ತಾ ಇದ್ದಾನೆ. ಸ್ನೇಹಿತರೆ, ತಾಯಿ ತಂದೆ ಇವತ್ತು ರವಿಯ ಮೇಲೆ ತುಂಬಾ ಗರ್ವ, ಹೆಮ್ಮೆ ಪಡ್ತಾರೆ. ಅವರಿಗೆ ವಯಸ್ಸಾಗಿದೆ, ಆದರೆ ಅವರ ಮನಸ್ಸು, ಅವರ ಉತ್ಸಾಹ, ಅವರ ಸಂತೋಷಕ್ಕೆ ವಯಸ್ಸಾಗಿಲ್ಲ. ರವಿ ಇವತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಿ 4 ಜನರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾನೆ.